ಸಿದ್ದರಾಮಯ್ಯ ಅಂದರೆ ನಮ್ಮ ಸರ್ಕಾರನೇ. ನಮ್ಮ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಸರ್ಕಾರ. ಆರ್ಡರ್ ಇಲ್ಲದೆ ಯಾವ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಅದು ಒಳ್ಳೆ ಆರ್ಡರ್ ಇಲ್ವಾ? ಇಲ್ಲಿವರೆಗೂ ಯಾವ ಸಿ ಎಮ್ ಆದರೂ ಹೇಳಿದಾರಾ? ನಿನ್ನೆ ಪೇಪರಲ್ಲಿ 62,000 ಕೋಟಿ ರೂಪಾಯಿ ಜನಗಳಿಗೆ ಈ ಉಚಿತಕ್ಕೆ ಕೊಟ್ಟಿದ್ದಾರೆ. ಕರಪ್ಷನ್ ಅಂತ ಯಾವುದನ್ನ ಇದೆಯಾ? ಯಾವ ಮಿನಿಸ್ಟ್ರ್ ಮೇಲಾದರೂ ಸಿದ್ದರಾಮಯ್ಯ ಸರ್ ಆ್ಯಂಡ್ ಈಸ್ ಕ್ಯಾಬಿನೆಟ್ ಆ್ಯಂಡ್ ಈಸ್ ಕೊಲೀಗ್ಸ್ ಏನಾದರೂ ಕರಪ್ಷನ್ ನಿಮ್ಮ ಮೀಡಿಯಾಗೆ ಬಂದಿದೆಯಾ? ಸರ್ಕಾರದಿಂದ ಬರೋ ಈ ಅನುದಾನನ ನೀವು ಒಳ್ಳೆ ರೀತಿಯಲ್ಲಿ ಅಕ್ಕಂದಿರು ಬಳಸ್ಕೊಳ್ಳಿ. ಒಂದು ಅರ್ಧ ಎಕರೆ ಜಮೀನಿದ್ರು ಸರಿ, ರಾಗಿ ಮನೆಗಾಗ್ತದೆ, ಬೇಳೆ ಮನೆಗಾಗ್ತದೆ. ಸರ್, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರ ಆಡಳಿತ ನಿಮ್ಗೆ ಎಷ್ಟು ತೃಪ್ತಿ ತಂದಿದೆ ಅಂತ ನಮ್ಮ ರಾಜ್ಯದಲ್ಲಿ? ಸಿದ್ದರಾಮಯ್ಯ ಸರ್ಕಾರ ಅಂದರೆ ನಮ್ಮ ರಾಜ್ಯನೇ. ಅದು ನಮ್ಮ ರಾಜ್ಯ ಅಂತ ಕೇಳ್ತೀರಾ? ಅದು ನಿಮ್ಮ ಹತ್ರ ಕ್ವಶನ್ ಕೇಳುವಾಗಲೇ ಯಾವಾಗಲೂ ಹಿಂಗೆ ಆಗ್ಬಿಡುತ್ತಾ ಏನೋ ಗೊತ್ತಿಲ್ಲ. ನೀವು ನನ್ನ ಕ್ವಶನ್ಗೆ ಯಾವಾಗಲೂ ಒಂದು ಟ್ವಿಸ್ಟ್ ಕೊಡ್ತಿರ್ತೀರಾ. ಟ್ವಿಸ್ಟ್ ಕೊಟ್ಟರೆ ಒಂದು 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 ಇದು ಒಂದು ಇದೇನಿದೆ, ಅದೊಂದು ಹ್ಯೂಮರಸ್, ಅದು ಹ್ಯೂಮರಸ್ ಕ್ವಶನ್. ಜಸ್ಟ್ ಐ ವಾಂಟ್ ಇದು ನಿಮ್ಮನ್ನೇನು ಟ್ವಿಸ್ಟ್ ಮಾಡೋದು. ನಮ್ಮ ಸಿದ್ದರಾಮಯ್ಯ ಅಂದರೆ ನಮ್ಮ ಸರ್ಕಾರನೇ. ನಮ್ಮ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಸರ್ಕಾರ. ನಮ್ಮ ರಾಜ್ಯದಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರ ಆಡಳಿತ ನಿಮ್ಗೆ ಎಷ್ಟು ತೃಪ್ತಿ ತಂದಿದೆ? 100ಕ್ಕೆ ಒಂದು 99% ತಂದಿದೆ. ಹೌದು. ಯಾಕೆ ಅಂತ ಕೇಳಿ. ಮೊನ್ನೆ ಒಂದು ಆರ್ಡ್ರ್ ಮಾಡಿದ್ದಾರೆ ಸಾಹೇಬರು. ನನ್ನ ಆರ್ಡರ್ ಇಲ್ಲದೆ ಯಾವ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಅದು ಒಳ್ಳೆ ಆರ್ಡ್ರ್ ಇಲ್ವಾ? ಇಲ್ಲಿವರೆಗೂ ಯಾವ ಸಿ ಎಮ್ ಆದರೂ ಹೇಳಿದಾರಾ? ಯಾವ ಸಿ ಎಮ್ ಹೇಳಿಲ್ಲ. ನನಗೆ 80ಇಂದ ಸ್ವಲ್ಪ ಪೊಲಿಟಿಕಲ್ ನಾಲೆಡ್ಜ್ ಇದೆ. ಕಾಲಕ್ರಮೇಣ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಥವಾ ಜಾಸ್ತಿ ಆಗಿರ್ಬೋದು. ಆ ಪ್ಯಾರಾಮೀಟರ್ಸ್ ನನ್ನ ಹತ್ರ ಇಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಯಾವ ಟ್ರಾನ್ಸ್ಫರ್ ಮಾಡಬಾರ್ದು, ನನ್ನ ಆಜ್ಞೆ ಮೇಲೆ ಮಾಡಬೇಕು ಅಂತ. ಅದು ಒಂದು ದಂಧೆ ಥರ ನಡೀತಿತ್ತು. ಇದಕ್ಕೆ ಮೊದಲು ಹಗರಣಗಳು ಬೇಕಾದಷ್ಟು ಇದ್ದಾವೆ. ಪ್ರೆಸಿಡೆಂಟ್ಸ್ ಆರ್ ದೇರ್. ಇದಕ್ಕೆ ಮೊದಲು ನಡೆದಂಥ ಘಟನೆಗಳು ಓದಿದ್ದೀವಿ, ಕೇಳಿದ್ದೀವಿ, ನೋಡಿದ್ದೀವಿ. ಅದೊಂದು. ಈಗ ನಿನ್ನೆ ಪೇಪರಲ್ಲಿ 62,000 ಕೋಟಿ ರೂಪಾಯಿ ಜನಗಳಿಗೆ ಈ ಉಚಿತಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 32,000 ಕೋಟಿ ರೂಪಾಯಿ, 32,000 ಕೋಟಿ ಅದು ಹೆಣ್ಣು ಮಕ್ಕಳ ಕೈಗೆ ಸೇರಿದೆ, ಗೃಹಲಕ್ಷ್ಮಿ ರೂಪದಲ್ಲಿ ಇಲ್ವಾ? ಅದು ಅಷ್ಟೂ ಹಣ ಹೆಣ್ಣು ಮಕ್ಕಳ ಕೈನಲ್ಲಿದೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಗದಗದಲ್ಲಿ ಒಬ್ಬರು ಬೋರ್ ಹಾಕಿದ್ರು. ಅತ್ತೆ ಸೊಸೆ ಅಂತ ಕಾಣುತ್ತೆ. ಹೌದು, ಅತ್ತೆ ಸೊಸೆ. ಅವ್ರಿಗೆ ಬೋರ್ ನೀರು ಬಂತು. ಗೃಹಲಕ್ಷ್ಮಿ ಹಣ ಕೂಡಾಕಿ. ಇದಕ್ಕೆ ಮೊದಲು ನಿಮ್ಗೊಂದು ಸಲ ನಾನು ಹೇಳಿದ್ದೆ. ಏನಂತ ಹೇಳಿದೆ? ಅಕ್ಕಂದಿರಾ, ನಿಮ್ಮ ಕೈ ಮುಗಿದು ಕೇಳ್ತೀನಿ, ನಿಮ್ಮ ಕಾಲು ಮುಗಿದು ಕೇಳ್ತೀನಿ. ಈ ಗೃಹಲಕ್ಷ್ಮಿ ಹಣದಲ್ಲಿ ನೀವು ಒಡವೆ ತಗೋಬೇಡಿ. ಕೋಳಿ ಸಾಕ್ರಿ, ಹಸು ಸಾಕ್ರಿ, ಕುರಿ ಸಾಕಿ, ಮೇಕೆ ಸಾಕಿ. ಅದರಿಂದ ನೀವು ಎಮ್ಮೆ ಸಾಕೋ ಪ್ರಾಂತ್ಯದಲ್ಲಿ ಎಮ್ಮೆ ಸಾಕಿ. ಲೈಫ್ ಸ್ಟಾಕ್ನಲ್ಲಿ ನೀವು ಅಭಿವೃದ್ಧಿ ಪಡಿಸಿದ್ರೆ ನಿಮ್ಗೆ ಹಣ ಹೆಚ್ಚಾಗಿ ಬರ್ತಾ ಇರ್ತದೆ. ಒಂದು ಕ್ಯಾಲ್ಕುಲೇಷನ್ ಹೇಳಿದೆ. ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಒಂದು ಮನೆಗೆ 5,000 ರೂಪಾಯಿ ಈಗ ಸರ್ಕಾರದಿಂದ ಲಾಭ ಇದೆ. ಬಸ್ ಪ್ರಯಾಣ ನಾವು ಅಕ್ಯುರೇಸಿ ಬರಲ್ಲ. ಅದು ಕೆಲವರು ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ, ಕೆಲವರು ಮಾಡಲ್ಲ. ಒಂದು ವರ್ಷಕ್ಕೆ 60,000 ಮಿನಿಮಮ್. ಅಕ್ಕಿದು, ಕರೆಂಟ್ದು, ಗೃಹಲಕ್ಷ್ಮಿದು, ಮತ್ತು ಬಸ್ಸಲ್ಲಿ ಓಡಾಡೋದು, ಮತ್ತು ಯುವಕರು ಅದೂ 200 ಚಿಲ್ಲರೆ ಕೋಟಿ ರೂಪಾಯಿ ನಿರುದ್ಯೋಗಿಗಳು ಕೊಟ್ಟಿದ್ದಾರೆ. ಅದು ಇದೆ ಮಾಹಿತಿ. ಹಂಗಿರುವಾಗ ಒಳ್ಳೆ ಸರ್ಕಾರ ತಾನೇ ಇದು. 2 ಘಟನೆ ನಡೆದಿದೆ ಈ 2 ವರ್ಷ. ಹೆಚ್ಚು ಕಮ್ಮಿ ಇವಾಗ ಡಿಸೆಂಬರ್, ಹೆಚ್ಚು ಕಮ್ಮಿ ಒಂದು 18-19 ತಿಂಗಳಾಯಿತು ಸರ್ಕಾರ ರಚನೆ ಆಗಿ. 2 ದುರ್ಘಟನೆ ನಡೆದಿದೆ. ಯಾವುದಪ್ಪ ಅಂದರೆ, ಈ ಬಾಣಂತಿಯರದು. ಅದು ಸೇಫ್ಟಿ ಸ್ಟ್ಯಾಂಡರ್ಡ್ಗೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಸೇಫ್ಟಿ ಸ್ಟ್ಯಾಂಡರ್ಡ್ ಕಮಿಟಿಗೆ ಕಳಿಸಿದ್ದಾರೆ. ಅದು ರಿಪೋರ್ಟ್ ಬರಬೇಕು, ಅವ್ರು ಕ್ರಮ ತಗೊಳ್ತಾರೆ. ಆಯಿತಾ? ಅದೊಂದು ಬಿಟ್ಟರೆ ಈ ವಾಲ್ಮೀಕಿ ಅದೇನೋ ಒಂದು 90 ಕೋಟಿನೋ 100 ಕೋಟಿನೋ ಟ್ರಾನ್ಸ್ಫರ್ ಆಗಿ ಬ್ಯಾಂಕ್ ಸ್ಟಾಫ್ಗಳು ಅವರು ಎಲ್ಲರೂ ಏನೋ ಒಂದು ಕಿತಾಪತಿ ಮಾಡಿದರು. ಅದು ತನಿಖೆ ಹಂತದಲ್ಲಿದೆ. ಇದು ಬಿಟ್ಟು ನೀವೇನಾದರೂ ಹೇಳೋಕ್ಕೆ ಸಾಧ್ಯನಾ? ಈ 18-19 ತಿಂಗಳು ಯಾರಾದರೂ ಕ್ವಶನ್ ಮಾಡ್ಬೋದು. ನಿಮ್ಮನ್ನ ನಾನು ಪ್ರಶ್ನೆ ಕೇಳ್ತಾ ಇಲ್ಲ, ಇನ್ ಜನರಲ್ ನಾನು ಕೇಳ್ತೀನಿ. ಏನಾದರೂ ನಿಮ್ಮ ಕಣ್ಣಿಗೆ ಕಂಡಿದೆಯಾ? ಇಲ್ವಲ್ಲ. ಕರಪ್ಷನ್ ಅಂತ ಯಾವುದನ್ನ ಇದೆಯಾ? ಯಾವ ಮಿನಿಸ್ಟ್ರ್ ಮೇಲಾದರೂ
ಸಿದ್ದರಾಮಯ್ಯ ಸರ್ ಆ್ಯಂಡ್ ಈಸ್ ಕ್ಯಾಬಿನೆಟ್ ಆ್ಯಂಡ್ ಈಸ್ ಕೊಲೀಗ್ಸ್ ಏನಾದರೂ ಕರಪ್ಷನ್ ನಿಮ್ಮ ಮೀಡಿಯಾಗೆ ಬಂದಿದೆಯಾ ನಾನು ಓದಿಲ್ಲ, ಗೊತ್ತಿಲ್ಲದವರೇ ಹೇಳಿ. ಇದೇ ನಿಮಗೆ ಕ್ಲಿಯರ್ ಕಟ್ಟಾಗಿ ನಿಮ್ಗೆ ತೋರಿಸ್ತಾ ಇದೆಯಲ್ಲ ಒಳ್ಳೆಯ ಸರ್ಕಾರ ಅಂತ. ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ನನಗೂ ಇದೆಯಲ್ಲ, ಸರ್ಕಾರಕ್ಕೂ ಇದೆಯಲ್ಲ. ಸರ್ಕಾರಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ನಾನು ನಡೆಸ್ತಾ ಇದ್ದೀನಿ, ಒಳ್ಳೆ ಆಡಳಿತ ಕೊಟ್ಟಿದ್ದೀನಿ ಅಂತ ಇರ್ಬೋದು. ನಮಗೆ ಆ್ಯಸ್ ಎ ಸಿಟಿಜನ್ ನನಗೆ ಸಮಾಧಾನ ಆಗಿದೆ, ನಮ್ಮ ಜನಗಳಿಗೆ ಒಳ್ಳೆಯದಾಗಿದೆ, ಬಡವ್ರಿಗೆ ಒಳ್ಳೆಯದಾಗಿದೆ. ಬಡವ್ರಿಗೆ ನೋಡಿ, ಇರೋರ ಮನೇಲಿ ಇದ್ದರೆ ಏನು ಪ್ರಯೋಜನ? ಒಂದು ಬಾವಿನಲ್ಲಿ ಒಂದು 20 ಲೀಟ್ರ್ ಬಗೆಟ್ ಬಿಡ್ತೀನಿ ಅಂತ ಇಟ್ಕೊಳ್ಳಿ, ಅದು ಎತ್ತಕ್ಕಾದರೆ ಮಾತ್ರ ಎತ್ತಕ್ಕಾಗೋದು. ಈಗ ನೀರು ಜಾಸ್ತಿ ಇದೆ ಅಂದ್ಬಿಟ್ಟು ಒಂದು ಕೊಳಗ ಬಿಟ್ಟರೆ ತುಂಬ್ಕೊಳುತ್ತೆ, ಎತ್ತಕ್ಕಾಗಲ್ಲ. ಈ ಬೇಡದಾರವ್ರ ಮನೆಗೆ ದುಡ್ಡು ಹೋಗ್ಬಿಟ್ರೆ ನಾವೆಂಗೆ ಎತ್ತೋದು? ಈ ಬಡವ್ರಿಗೆ ಒಳ್ಳೆಯದಾಗಿದೆ. ಅದಕ್ಕೆ ಗದಗದಲ್ಲಿ ಬೋರ್ವೆಲ್ಲೇ ಒಂದು ಸಾಕ್ಷಿ. ನೀವು ಇಲ್ಲಿ ನಾವು ಸಿಟಿನಲ್ಲಿದ್ದೀವಿ, ಲಕ್ಸುರಿ ಲೈಫು. ಹಳ್ಳಿಗಳ ಕಡೆ ನೀವು ವಿಚಾರ ಮಾಡಬೇಕು. ಅವ್ರು ಹಸಿ ತೊಗೊಂಡವ್ರ, ಕೋಳಿ ತೊಗೊಂಡವ್ರ, ಹಂದಿ ಸಾಕ್ತವ್ರ, ಅಥವಾ ಭೂಮಿಗೆ ಏನೋ ಬರಡು ಭೂಮಿಗೆ ಸ್ವಲ್ಪ ಲ್ಯಾಂಡ್ ರಿಫಾರ್ಮಿಂಗ್ ಮಾಡೋರ, ಒಂದು ಟ್ರಾಕ್ಟ್ರ್ ತೊಗೊಂಡವ್ರ. ಇವಾಗ ಸಣ್ಣ ಎಕ್ವಿಪ್ಮೆಂಟ್ ಎಲ್ಲ ಬಂದ್ಬಿಟ್ಟಿದೆ, ಲೇಬರ್ ಫೋರ್ಸ್ ಕಡಿಮೆ ಆಗಿರೋದ್ರಿಂದ. 1 ಲಕ್ಷ 1.5 ಲಕ್ಷಕ್ಕೆಲ್ಲ ಅವರೇ ಸಣ್ಣದು ಒಂದು ಸ್ಕೂಟ್ರ್ ಹೊಡೆದ್ರೆ ಉಳಿಮೆ ಆಗ್ಬಿಡ್ತದೆ, ಅಂಥದ್ದೆಲ್ಲ ಬಂದಿದೆ. ಅವ್ರು ತಗೊಂಡಿರ್ತಾರೆ. ನೀವು ವಿಲೇಜ್ ಲೆವೆಲ್ಲೇ ಇದು ಸಮೀಕ್ಷೆ ಮಾಡೋದು. ಈ ಸಿಟಿನಲ್ಲಿ ಏನು 28 ಸೀಟು ಅನುಕೂಲ ಆಗಿರಬೇಕು. ನನ್ನ ಒಂದು ರಿಕ್ವೆಸ್ಟ್ ಅಂದರೆ ಬೇಡ್ಕೊಳ್ಳೋದು ಏನಂದರೆ, ಈ ಸರ್ಕಾರದಿಂದ ಬರೋ ಈ ಅನುದಾನನ ನೀವು ಒಳ್ಳೆ ರೀತಿಯಲ್ಲಿ ಅಕ್ಕಂದಿರು ಬಳಸ್ಕೊಳ್ಳಿ. ಒಂದು ಅರ್ಧ ಎಕರೆ ಜಮೀನಿದ್ರು ಸರಿ, ರಾಗಿ ಮನೆಗಾಗ್ತದೆ, ಬೇಳೆ ಮನೆಗಾಗ್ತದೆ. ಒಂದು 10 ಹಸು ಕಟ್ಬಿಟ್ರೆ ನಿಮಗೆ ಬ್ಯಾಂಕಲ್ಲಿ ಲೋನು ಕೊಡ್ತಾರೆ. ಆ ಥರ ಅಭಿವೃದ್ಧಿ ಪಡಿಸ್ಕೊಳ್ಳಿ. ಸಿದ್ದರಾಮಯ್ಯ ಅವರು ಇನ್ನೂ 5 ವರ್ಷನೇ ಇನ್ನೂ 3.5 ವರ್ಷ ಇರ್ತಾರೆ. ಯಾರು ದೇವರಾಜ ಅರಸು ಆ್ಯಂಡ್ ನಿಜಲಿಂಗಪ್ಪ ಅವ್ರ ರೆಕಾರ್ಡ್ನ ಇವರು ಬ್ರೇಕ್ ಮಾಡ್ತಾರೆ, ಹೈಯೆಸ್ಟ್ ರೂಲ್ಡ್ CM ಆಗ್ತಾರೆ, ನೋಡ್ತೀವಿ. ಬೀಟ್ ಪ್ಲಸ್ ಕರ್ನಾಟಕ.